ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ರಿ ಹೆಂಗದ್ರಿ ನಾವು ಆರಾಮದಿ ನೋಡ್ರಿ. ಜನವರಿ ತಿಂಗಳೇ ಮುಗ್ಯಾಕೆ ಬಂತು, ಆದ್ರೆ ಥಂಡಿನೇ ಹೋಗವಲ್ತ್ರಿ. ನಮ್ಮ ಕಡೆ ಅಂತೂ ಚಳಿ ಇನ್ನೂ ಐತಿ. ಓಕೆ, ಈ ವಿಡಿಯೋ ಸ್ಟಾರ್ಟ್ ಮಾಡೀನಿ, ಬ್ಲಾಗ್ ವಿಡಿಯೋ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾನು ಯಾವಾಗ ವಿಡಿಯೋ ಹಾಕ್ತೀನಿ ಆವಾಗ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಡೈಲಿ ವ್ಲಾಗ್ ವಿಡಿಯೋ ಹಾಕ್ತಿರ್ತೀನಿ, ಹಾಗೆ ಶಾರ್ಟ್ ವಿಡಿಯೋನೂ ಇರ್ತಾವೆ. ಲೈವ್ನಲ್ಲಿ ಜಾಯ್ನ್ ಆಗ್ರಿ, ಹಾಗೆ ಸಪೋರ್ಟ್ ಮಾಡಿರಿ. ಈ ಕಡೆ ಚಹಾ ಮಾಡ್ಲಿಕ್ಕಿಟ್ಟಿನಿ, ಅಡುಗೆ ಮಾಡತ್ತೀನಿ. ಕರಿಬೇವು ನೀರು ಅದು ಕುಡಿದು ಮನೆಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಿಗೆ ಹೊತ್ಕೊಂಡು ಬೇರೆ ಊರಿಗೆ ಹೊಂಟೀನಿ ರೀ. ನಡ್ಕೋತ ಡ್ಯೂಟಿ ಅಚ್ಚಿ ಕಡೆ ಹಾಕ್ಯಾರ, ಹಾಗಾಗಿ ಅಬಿಗೆ ಕರ್ಕೊಂಡು ಹೊಂಟೀನಿ. ಅವ್ನಿಗೆ ತೊಗೊಳೋರು ಯಾರು ಇಲ್ಲ, ಯಾಕಂದ್ರೆ ಫಂಕ್ಷನ್ ಇತ್ತು ರಿಲೇಷನ್ದವ್ರದ್ದು. ಹಾಗಾಗಿ ಅಲ್ಲಿ ಅಡುಗೆ ಮಾಡೋಕೆ ಬಾನನ ಅಲ್ಲಿ ಹೋಗ್ಬಿಟ್ಟಾರ. ನೋಡ್ರಿ, ಇಲ್ಲಿ ಇನ್ನೂ ಮಂಜು ಕಾಣಿಸಕತ್ತೈತಿ. 8:30 ಆಗಿತ್ತು, 8:30 ಅಲ್ಲ 9 ಗಂಟೆ ಆಗಿತ್ತು. ನಾನು ಇಲ್ಲಿ ಮನೆಯದು ನಡ್ಕೊತ ಹೋಗುವಾಗ ನನ್ನ ಜೊತೆ ಇನ್ನೊಬ್ರು ಕೆಲಸ ಮಾಡೋರು, ಅವರು ಊರು ಬಿಟ್ಟು ಈ ಊರಿಗೆ ಬಂದಿದ್ದಕ್ಕೆ ಕಾರಣ ಏನಂದ್ರೆ ಲಾರ್ವಾ ಸರ್ವೆ ಮಾಡೋ ಸಲುವಾಗಿ ಬಂದಿದ್ವಿ. ಹಾಗೆ ಒಂದು ಸ್ವಲ್ಪ ಅದಾವೇನು ಎನ್ ಸಿ ಬೇಟೆ ನಾನು ಅಭಿಕರ್ ಬಂದಿದ್ವಿ. ಹಾಗೆ ಅಂಗನವಾಡಿ ಟೀಚರು ಇನ್ನೂ ಮನೆಯಾಗಿದ್ದರು. 9 ಗಂಟೆ ಆಗಿತ್ತು. ಅವರು ಚಹಾ ಮಾಡ್ತೀನಿ ಅಂತೇಳಿ ಮತ್ತು ಚಹಾ ಮಾಡಿಕೊಟ್ರು. ಚಾದು ಕುಡಿದ್ವಿ. ಅಬಿಗೆ ಬಿಸ್ಕಿಟ್ ಕೊಟ್ಟರು, ಅವನು ಬಿಸ್ಕಿಟ್ ತಿಂದ. ಎಲ್ಲ ಕಡೆ ಸರ್ವೆ ಮಾಡ್ಕೊತ ಹೊಂಟೀವಿ. ಇಲ್ಲಿ ಹಿಂದಿನ ಕಾಲದ್ದು ಒಂದು ಪುರಾತನ ಅಂದರೆ ಶಿಲಾಶಾಸನ ಐತಿ ಬರ್ದಿದ್ದು. ಅದು ಏನಂತ ಅರ್ಥ ಆಗಿತ್ತಂದ್ರೆ ತಿಳಿಸ್ರಿ. ಕಲ್ಲಿನ ಮ್ಯಾಗೆ ಯಾವ ಅಕ್ಷರ ಐತಿ ಅಂತ ಅರ್ಥ ಆಗಲಿಲ್ಲ ನನಗೆ. ಆದರೆ ಹಳೆ ಕಾಲದ ಅಕ್ಷರ ಇದೇ ರೀತಿ ಬಳಸ್ತಿದ್ರು ಅನ್ನೋದು ಅಷ್ಟು ಮಾತ್ರ ಗೊತ್ತಾಯಿತು. ಅದಕ್ಕೆ ಝೂಮ್ ಆಗಿ ತೋರ್ಸಾಕತ್ತೀನಿ, ಆದರೆ ಏನೂ ತಿಳಿಲಿಲ್ಲ ನನಗೆ. ಅದ್ರ ಮ್ಯಾಗೆ ಅರ್ಧ ಚಂದ್ರ ಮತ್ತು ಪೂರ್ಣ ಚಂದ್ರ ಐತಿ. ಪೂರ್ಣ ಅದೇನೋ ಅದು ಸೂರ್ಯ ಅದೋ ಗೊತ್ತೇ ಆಗಲಿಲ್ಲ. ಹುರ್ಮುಂಜ ಮತ್ತು ಸುಣ್ಣ ಹಚ್ಚಿಬಿಟ್ಟಾರ ಕಲ್ಲಿಗೆ. ಅದ್ರ ಮ್ಯಾಗ ಕಟ್ಟಿಗೆ ಒಯ್ದು ಒತ್ತಿಟ್ಬಿಟ್ಟಾರ. ಇದು ನಮ್ಮ ಊರಾಗಲ್ಲ, ನಮ್ಮ ಬಾಜು ಊರಾಗಿಂದ ಐತಿದು. ಅದ್ರ ಮ್ಯಾಗಿಂದ ಅಕ್ಷರ ತಿಳಿಯವಲ್ತು ನನಗೆ. ಅದು ಹಳೆ ಕಾಲದ ಶಿಲಾಶಾಸನ ಐತಿ ಬರ್ದಿದ್ದದ. ಹಾಗೆ ಅಷ್ಟು ಮಂದಿ ಕೂಡಿ ಸರ್ವೆ ಮುಗಿಸ್ಕೊಂಡು ಮತ್ತೆ ಹೊಳ್ಳಿ ಮನೆಗೆ ಬಂದಮೇಲೆ ಒಂದು ಶಾರ್ಟಾಗಿ ಕಾಮಿಡಿ ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ಯಾಕೋ ತಲೆ ಹೊಳಿತು, ಹಂಗಾಗಿ ಒಂದು ಶಾರ್ಟ್ ವಿಡಿಯೋ ಹಾಕಿದೆ, ಅಪ್ಲೋಡ್ ಮಾಡಿದೆ ಯೂಟ್ಯೂಬ್ನಲ್ಲಿ. ಮದುವೆ ಆದಮೇಲೆ ತವ್ರ ಮನಿನೂ ಬಿಟ್ರಿ. ಅವ್ರ ಮನೆಯಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಯಾಕಂದ್ರೆ ಹೊಸದಾಗಿ ಕಬ್ಬು ಕಳ್ಸಾಗ ಅಥವಾ ಮೊದಲನೇ ಸಾರಿ ಇಲ್ಲಿ ಎಷ್ಟು ಸಾರಿ ಕಬ್ಬು ಕಳ್ಸೋದಿರಲಿ ಅಥವಾ ಬೋರ್ ಏನಾದರೂ ಶಾಂತಿ ಅದು ಮಾಡೋದೈತಂದ್ರೆ ನಮ್ಮಲ್ಲಿ ಉಡಿ ತುಂಬ್ತಾರೆ ಲಕ್ಷ್ಮೀ ಗುಡಿಗೆ ಹೋಗಿ ಊರಿನ ದೇವಸ್ಥಾನಕ್ಕೆ. ಹಾಗಾಗಿ ಊಟಕ್ಕೆ ಬರ್ರಿ ಅಂಥೇಳಿ ಭಾಳ ಸಾರಿ ಕರೆದ್ರು. ಅಭಿ ಮಲ್ಕೊಂಡಿದ್ದ, ಆವಾಗಲೇ ಹೋಗ್ಬೇಕಂತ ನಾನು ನಾನು ನಿದ್ದೆ ಮಾಡಕತ್ತಿದ್ದೆ, ಹಾಗಾಗಿ ಹೋಗಲಿಲ್ಲ. ನಂದು ಒಂದು ಸ್ವಲ್ಪ ಬರೆಯೋದಿತ್ತು, ಬರೆದು ಆಮೇಲೆ ಮಲ್ಕೊಂಡು ನಿದ್ದೆ ಮಾಡಿ ಎದ್ದು ಅಭಿಗೆ ಮತ್ತೆ ಹೊತ್ತು ಮುಳುಗಾಕೆ ಬಂದಿತ್ತು. ರೆಡಿಯಾಗಿ ಚಪಾತಿ, ಹೋಳ್ಗೆ, ಹುಗ್ಗಿ, ಆಮೇಲೆ ಹಪ್ಪಳ, ಸಾರು, ಆಮೇಲೆ ಬದ್ನಿಕಾಯಿ ಪಲ್ಯ ಹಾಕಿದ್ರು. ನಾನು ಬದ್ನಿಕಾಯಿ ಪಲ್ಯ ತಿನ್ನಂಗಿಲ್ಲ, ಹಂಗಾಗಿ ಅದನ್ನು ಮಾಡಿದ್ರು. ಅದನ್ನ ತಿನ್ನಲಿಲ್ಲ. ಬಾ ಮತ್ತು ಜಾನ್ವಿನ ಕರ್ಕೊಂಡು ಬಾ ಹೇಳಿದ್ರಿ ಅವರು. ಮತ್ತು ಹೊತ್ತು ಮುಳುಗಿ ಟ್ಯೂಷನ್ ಐತಿ, ಹೊಳ್ಳಿ ಅವ್ರು ಸಾಲಿಗೆ ಹೋದ್ರು. ಅಲ್ಲೇ ಸಾಲಿಗೆ ಟ್ಯೂಷನ್ ಹೇಳ್ತಾರೆ. ಹಾಗಾಗಿ ಅಭಿಗೆ ಊಟ ಮಾಡಿ ಹೊಳ್ಳಿ ಬಂದ್ವಿ. ಅವರಿಗೆ ಮನ್ಯಾಗ ಮಕ್ಕಳಿಗೆ ಊಟ ಮಾಡಿ ಅವರು ಮಲ್ಕೊಂಡಾರ. ನಾನು ಇಲ್ಲಿ ಭಾಂಡೆ ಅದೆಲ್ಲ ತಿಕ್ಕಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಕತ್ತೀನಿ. ಮುಂಜಾನೆ ಸಾಲಿಗೆ ಹೋಗ್ತಿರ್ತಾರೆ, ಅಡಾಡಿ ಒಳಗೆ ಇವೆಲ್ಲ ಕೆಲಸ ಮಾಡೋದ್ರಾಗೆ ಸಾಲಿ ಟೈಮ್ ಆಗಿಬಿಟ್ಟಿರ್ತೈತಿ ಅವ್ರದ್ದೇ. ಮುಂಜಾನೆ ಮಧ್ಯಾಹ್ನ ಸಂಜೆಕ ಮನೆಯಾಗಿದ್ರಂತೂ ದೊಡ್ಡ ಯುದ್ಧನೇ ಮಾಡ್ತಿರ್ತಾರೆ. ಅವ್ರದ್ದು ದಿನ ಗೋಲ್ಡ್ ನೋಡೋದ್ರಾಗೆ ಸಾಕಾಗಿ ಹೋಗ್ತೈತಿ. ಹಾಗಾಗಿ ಮತ್ತು ಮುಂಜಾನೆ ಕೆಲಸ ಲೇಟ್ ಆಯ್ತಂದ್ರೆ ಅಂತ ಹೇಳಂಗತ್ತೇಳಿ ದಿನಾಲೂ ಯಾವಾಗಲೂ ಮನೆ ಅಂದ್ರೆ ಗ್ಯಾಸ್ ಸ್ಟವ್ ಅದೆಲ್ಲ ಕ್ಲೀನ್ ಮಾಡಿ ಭಾಂಡೆ ಅದೆಲ್ಲ ತಿಕ್ಕ ಮಕ್ಕೋತೀನಿ. ಬರಿಬೇಕಂತ ಹೇಳಿ ನಾನು ಬುಕ್ ತೊಗೊಂಡು ಕೂತ್ರೆ ನಿದ್ದಿನೇ ಬರಾಕತ್ರಿ. ಏನು ಮಾಡೋದು, ಬರೆಯೋದೂ ಒಂದು ತೆಕ್ಕಿ ಇತ್ತು. ಯಾಕಿರ್ಲಕ್ಕೆ ಮುಂದಿನ ಸಾರಿ ಬರೋದ್ರೈತೆ ಹೇಳಿ ಮತ್ತು ಹೊಳ್ಳಿ ಎಲ್ಲ ಮುಚ್ಚಿಟ್ಟು ಮಲ್ಕೊಳಕತ್ತೀನಿ ನೋಡ್ರಿ. ಈ ನಿದ್ದಿಗೂ ಬುಕ್ಕಿಗೂ ಏನು ಸಂಬಂಧ ಅದು ಗೊತ್ತಿಲ್ಲ, ಅದ್ರ ಬುಕ್ ಹಿಡಿದ್ರೆ ಸಾಕು ನಿದ್ದಿನ ಜೋರು ಬಂದುಬಿಡ್ತೈತಿ. ಧನ್ಯವಾದಗಳು. ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.